ಪ್ರೇಮನಾಥ್ ಅವರೇ, ಒಂದು ರೀತಿ ಸಿನಿಮಾ ಕಥೆ ರೀತಿನಲ್ಲೇ ನೀವು ಬಹಳ ಒಂದು ಯೌವನದ ದಿನಗಳಲ್ಲಿ 16-18 ಆ ವಯಸ್ಸು ಅಂದರೆ SLC ಓದ್ತಾ ಇದ್ದಾಗಿಂದ 19-20 ಅಷ್ಟೊತ್ತಿಗೆ ನಿಮಗೆ ರಾಜ್ಕುಮಾರ್ ಅವರ ಒಂದು ಹತ್ತಿರಕ್ಕೆ ಬರೋದು, ಒಂದು ನಿಮ್ಮನ್ನ ಏನು ಪ್ರೇಮ ಅಂತ ಮಾತಾಡಿಸೋ ಒಂದು ಮಟ್ಟಕ್ಕೆ ಬಂತು. ಒಂದು 4-5 ಭೇಟಿಗಳು. ಎಲ್ಲೋ ಒಂದು ಕಡೆ ಅನಿಸುತ್ತೆ, ಈಗ ಒಬ್ಬ ಕಲಾವಿದ ಅಭಿಮಾನಿಗಳನ್ನು ನಾರ್ಮಲ್ ಆಗಿ ಮಾತಾಡಿಸೋದು, ಫೋಟೋ ತೆಗೆಸ್ಕೊಳ್ಳೋದು, ಅವ್ರು ಏನೋ ಗಿಫ್ಟ್ ಕೊಟ್ಟರೆ ತಗೊಳ್ಳೋದು, ಅವ್ರಿಗೇನೋ ಕೊಡೋದು, ಇದೆಲ್ಲ ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಇದೆ. ಆದರೆ ರಾಜ್ಕುಮಾರ್ ಅವರು ಇಲ್ಲಿ ಕೂಡ ಭಿನ್ನ. ಯಾಕೆಂದರೆ ನಮ್ಮಲ್ಲೇ ಅನೇಕರನ್ನ ನಾವು ಸಂದರ್ಶನ ಮಾಡಿದ್ದೀವಿ. ಅವರಲ್ಲಿ ಮಲ್ಹಾರ್ ಜೋಶಿ ಅಂತ ಒಬ್ಬರು, ರಾಜ್ಕುಮಾರ್ ಅವರು ಅಷ್ಟೂ ಸಿನಿಮಾ ಹೆಸರುಗಳನ್ನು ಒಂದು ಬಿಡದೆ ಒಂದು ನಿಮಿಷನೂ ರೆಸ್ಟ್ ತಗೊಳ್ಳದೆ ಕಂಟಿನ್ಯೂಸ್ ಆಗಿ ಹೇಳ್ತಾರೆ. ಬರೀ ಜ್ಞಾಪಕ ಶಕ್ತಿ ಅಲ್ಲ, ಇದನ್ನ ನಾವು ಬರೀ ಐಕ್ಯೂ ಅಂತ ಕರಿಬೋದು. ಆದರೆ ಅದಷ್ಟೇ ಅಲ್ಲ, ಅಲ್ಲಿ ಅವ್ರಿಗೆ ಆ ಒಂದು ಮಟ್ಟಕ್ಕೆ ಅವರು ಅದನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ, ನಿಮ್ಮ ಹಾಗೆ ಅವರು ಕೂಡ ಯೌವನದಲ್ಲಿ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ಹೋಗ್ತಾರೆ. ಸ್ಕೂಲ್ ಹುಡುಗ ಆಗಿದ್ದಾಗ ರಾಜ್ಕುಮಾರ್ ಅವರನ್ನು ಸಹ ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿ ಜೊತೆಲಿ ಬನ್ನಿ ಅಂತೇಳಿ ಅವ್ರ ಜೊತೆ ವಾಕಿಂಗ್ ಮಾಡ್ತಾರೆ. ಆಮೇಲೆ ಹೋದಾಗೆಲ್ಲ ಇವ್ರು ಅವ್ರಿಗೆ ಸ್ವೀಟ್ ತಿನ್ನಿಸೋದು. ಎಲ್ಲಿ ಹೋದ್ರೂ ನಿಮಗೆ ಹೇಳಿದ್ರಲ್ಲ ಹಾಗೆ, ಯಾರೋ ಒಬ್ಬರಿಗೆ ನೋಡಿ ಇವರು ನಮ್ಮ ಕಡೆಯವರು, ಇವ್ರನ್ನ ಸ್ವಲ್ಪ ಗಮನಿಸ್ಕೊಡಿ, ಇವ್ರಿಗೆ ಜಾಗ ಕೊಡಿ, ಏನು ಓಡಿಸ್ಬೇಡಿ, ಹಾಗೆ ಹೀಗೆ ಅಂತ ಹೇಳೋದು. ಈ ಒಂದು ಇದನ್ನು ಅವರಿಗೆ ಎಲ್ಲೋ ಒಂದು ಕಡೆ ವ್ಯಕ್ತಿನ ನೋಡಿದ್ರೆ ಈ ವ್ಯಕ್ತಿ ಏನು ಅನ್ನೋದು ಗೊತ್ತಾಗ್ತಾ ಇತ್ತು ಅನ್ಸುತ್ತೆ. ಯಾಕೆಂದರೆ ಅವರ ತುಂಬ ಸಮೀಪ ವಲಯದಲ್ಲಿ ಇದ್ದವರೇ ಎಷ್ಟೋ ಜನರನ್ನ ಅವರು ದೂರ ಇಡ್ತಾ ಇದ್ರು. ನಮಗೆ ಗೊತ್ತಿದೆ ಅದು, ಎಷ್ಟೋ ಜನ ಅದನ್ನು ಹೇಳಿದ್ದಾರೆ. ಓಪನ್ ಆಗಿ ಹೇಳುವಂಥದ್ದಲ್ಲ, ಆದರೆ ಅವ್ರ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಳೋರು ಅಥವಾ ಅದನ್ನೊಂದು ಹೆಮ್ಮೆ ಅಂತ ಹೇಳ್ಕೊಳ್ಳೋದು, ಬರೀ ಬಿಲ್ಡಪ್ಗೆ ಮಾತ್ರ ಅವ್ರ ಹೆಸರನ್ನ ಬಳಸ್ಕೊಳ್ಳೋದು, ಇಂಥವ್ರನ್ನೆಲ್ಲ ಸಾಕಷ್ಟು ದೂರ ಇಡ್ತಾ ಇದ್ರು. ನಿಜ ನಿಜ. ಆದರೆ ನಿಷ್ಕಲ್ಮಶ ಹೃದಯದಿಂದ ಅವ್ರನ್ನ ಹತ್ರ ಬರ್ತಾ ಇದ್ರಲ್ಲ, ಅಂಥವ್ರನ್ನ ಅವರು ಒಂದು ರೀತಿಯಲ್ಲಿ ಒಪ್ಕೋತಾ ಇದ್ರು. ಬಹುಶಃ ನಿಮ್ಮನ್ನು ಆ ಒಂದು ದೃಷ್ಟಿಯಿಂದ ಅವರು ನೋಡಿದ್ರು ಅಂತ ಈಗ ಅನ್ಸುತ್ತೆ. ಯಾಕೆಂದರೆ ಆ ಹಿಂದಿನ ಒಂದು ಸಂಚಿಕೆಯಲ್ಲಿ ನೀವು ಹೇಳಿದ್ರಲ್ಲ, ಒಂದು ರೀತಿ ಇರುಸು ಮುರುಸಾಗುವಂಥ ಒಂದು ಪತ್ರಿಕಾಗೋಷ್ಠಿ ಸಂದರ್ಶನ, ಅದರ ಮಧ್ಯದಲ್ಲಿ ನೀವು ಇದ್ದಿದ್ದನ್ನು ಅವರು ಇವರು ಇದೇ ಗುಂಪಿನವರೇನೋ ಅಂತ ತಪ್ಪು ತಿಳ್ಕೊಳ್ಳೋ ಅಂಥ ಒಂದು ಅವಕಾಶ ಇತ್ತು. ಅದು ಹೇಗೆ ಮುಂದೆ ಏನಾಯಿತು ಅದಾದಮೇಲೆ? ಇಲ್ಲ, ಆಮೇಲೆ ನೆಕ್ಸ್ಟು ಹೋದಾಗ ಅವರು ಅದ್ರ ಬಗ್ಗೆ ಇದು ಮಾಡಲ್ಲ. ಯಾಕೆ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಾನೇ ಹೇಳ್ತೀನಿ, ಮೊನ್ನೆ ಬಂದಾಗ ನನಗೆ ಗೊತ್ತಿರಲಿಲ್ಲ ಅವರೆಲ್ಲ ಇದಂತ, ಪರವಾಗಿಲ್ಲ ಬಿಡಿ, ನೀವೇನು ಕೇಳಲಿಲ್ಲ ಅದನ್ನು, ನೀವು ಅದೆಲ್ಲ ಏನೋ ಮಾತಾಡಿಲ್ಲ. ನಾನು ನಿಮ್ಮನ್ನು ಗಮನಿಸ್ತಿದ್ದೆ, ನಿಮಗೆ ಒಂಥರ ಅದು ಏನೋ ಒಂಥರ ಸರ್ಪ್ರೈಸಿಂಗ್ ಇತ್ತು. ಬಟ್ ಇವೆಲ್ಲ ಸಹಜ ಇರುತ್ತೆ ಅಂತ ಅವರು ಒಂಥರ ತೇಲಿಸ್ತಾರೆ ಅದನ್ನು. ಇವೆಲ್ಲ ಇರುತ್ತೆ, ಆಗದವ್ರು ಇದ್ದಾರೆ, ನನಗೂ ಗೊತ್ತು, ಏನು ಮಾಡೋದು, ಎಲ್ಲ ನಾವು ತಡ್ಕೋಬೇಕಾಗತ್ತೆ ಅಂತ ಹೇಳಿ ಅದನ್ನು ತೇಲಿಸ್ತಾರೆ. ಆಯಿತು, ಅಣ್ಣವ್ರು ಏನು ಅದನ್ನು ಸೀರಿಯಸ್ ತೊಗೊಂಡಿಲ್ಲ ಅದನ್ನು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ಆಮೇಲೆ ನೆಕ್ಸ್ಟು ಅವ್ರಿಗೆ ಇನ್ನೂ ಅದೇ ನೀವು ಹೇಳಿದ್ರಲ್ಲ, ಅವರು ರಾಜ್ಕುಮಾರ್ ಗೊತ್ತು ಅಂದ್ಬಿಟ್ಟು ನಾನು ಹೋಗಿ ಶೂಟಿಂಗ್ ಸೆಟ್ಗೆ ಹೋಗೋದು, ಅಲ್ಲಿ ನಿಂತ್ಕೊಂಡು ಡಿಸ್ಟರ್ಬ್ ಮಾಡೋದು ಆ ಥರ ಮಾಡ್ತಿರಲಿಲ್ಲ. ನಾನು ಏನಿದ್ರು ಅವ್ರು ಶೂಟಿಂಗ್ ಇಲ್ಲದೇ ಇದ್ದಾಗ ಇದರ ಮೇಕಪ್ ಇದ್ರ ಹತ್ರ ಅಥವಾ ನಾನೇನು ಮಾಡಿದೆ, ಈ ಟೈಮಲ್ಲಿ ಏನು ಮಾಡಿದೆ, ಇಲ್ಲಿ ನಾನು ಹೋದರೆ ತೊಂದರೆ ಆಗುತ್ತೆ ಅಂತ ನನಗೊಂದು ಕಾಮನ್ ಸೆನ್ಸು. ಅವ್ರೇನು ಹೇಳಿರಲ್ಲ, ಅವ್ರು ಶೂಟಿಂಗ್ ಬನ್ನಿ ನೋಡಿ ಅಂತ ಕರಿತಾ ಇರ್ತಾರೆ. ಆದರೆ ಅನಿವಾರ್ಯ ಆದಾಗ ಅಥವಾ ಎಲ್ಲರೂ ಔಟ್ಡೋರ್ ಹೋದಾಗ ಹಂಗೆ ಹೋಗ್ತೀನಿ. ಹಾಗೆ ಹೇಳಿದಾಗ ಒಂದು ದಿವಸ ನನಗೆ ರವಿಚಂದ್ರ ಶೂಟಿಂಗ್ ನಡೀದ ಟೈಮಲ್ಲಿ ನಂದಿಬೆಟ್ಟ ಶೂಟಿಂಗ್ ಇದೆ, ಬರ್ತೀರಾ ಅಂತ ಹೇಳ್ತಾರೆ. ಅವರೇ ಕರೆದ ಮೇಲೆ ಆಯಿತು ಬರ್ತೀನಣ್ಣ ಅಂತ ಹೇಳ್ಬಿಟ್ಟು ನಂದಿಬೆಟ್ಟ ಅವ್ರದ್ದು ಸುಮಲತದ ಒಂದು ಹಾಡು ಅಲ್ಲಿ ಚಿತ್ರೀಕರಣ, ಅಲ್ಲಿ ಒಂದು ದಿವಸ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು. ಆವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಸರಾ ಗೋವಿಂದ್ ಅವ್ರು ಹೇಳ್ತಾರೆ ಕರ್ಕೊಬನ್ನಿ ಇವ್ರನ್ನ ಅಂತ. ಮತ್ತು ನಮ್ಮ ಗೋವಿಂದರಾಜು ಅವರ ಪಾರ್ವತಮ್ಮರ ತಮ್ಮ ಎಸ್ ಎ ಗೋವಿಂದರಾಜು, ಅವ್ರು ಬಂದು ಅವ್ರ ಜೊತೆ ನಾನು ಮತ್ತೆ ಅಲ್ಲಿ ನಂದಿಬೆಟ್ಟ ಹೋಗ್ತೀನಿ. ಅಲ್ಲಿ ಜೊತೆಲೇ ಊಟ ಮಾಡಿ ಅವರ ಸಾಂಗ್ ಶೂಟಿಂಗ್ ಟೈಮೆಲ್ಲ ನೋಡ್ತೀವಿ. ಬಟ್ ನನಗೆ ಅನಿಸುತ್ತೆ ಶೂಟಿಂಗ್ ಟೈಮಲ್ಲಿ ನಾನು ಹೋಗಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಅನ್ಕೋತೀನಿ. ನಾನು ಏನು ಮಾಡ್ತೀನಿ, ಅದೇ ಶಿವಾನಂದ್ ಅಂತ ಹೇಳಿದ್ನಲ್ಲ, ಅವರು ಯಾವಾಗ ಬೆಂಗಳೂರು ಏರ್ಪೋರ್ಟಲ್ಲಿ ಏನಂದ್ರೆ ಅವಾಗ ಫ್ಲೈಟ್ಸ್ ಇರೋದೇ ಕಮ್ಮಿ, ಹೊರಡೋದು ಮತ್ತು ಇದು ಯಾವಾಗಲೂ ಟೈಮ್ ಸರಿಯಾಗಿ ಹೊರಡಲ್ಲ ಅಥವಾ ಟೈಮ್ ಸರಿಯಾಗಿ ಬರಲ್ಲ. ಸರಿ, ನಾನೇನು ಮಾಡ್ತೀನಿ, ಅಲ್ಲಿ ಯಾರೂ ಬರಲ್ಲ, ಬೇರೆ ಪ್ರೊಡ್ಯೂಸರ್ಸ್ ಆಗಲಿ. ಇನ್ನೊಂದೇನೆಂದರೆ ಹೈಲ್ಯಾಂಡ್ಸಲ್ಲಿ ಉಳಿತಾ ಇರ್ತಾರೆ. ಅಲ್ಲಿ ಬಂದಾಗ ಅವ್ರು ಬರೋ ಟೈಮ್ ಬಂದಾಗ ನೋಡಿಕೊಂಡು ನಾನು ವಾರದಲ್ಲಿ ಒಂದು ಸರಿ, ಯಾವ ದಿನ ಹೋಗಲ್ಲ, ಅದೊಂದು ಸರಿ ಬಂದಾಗ ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಹೋದಾಗಲೂ ಅಷ್ಟೇ, ನಿಮಗೆ ಗೊತ್ತು ಆರ್ಡಿನರಿ ರೂಮು, ನಾವು ಹೋದಾಗ ಪಾಪ ಪಾರ್ವತಮ್ಮನೂ ಇರ್ತಿದ್ರು,
ಅವರಿಬ್ಬರು ಒಂದೇ ರೂಮಲ್ಲಿ ಇರ್ತಿದ್ರು. ಅಂದರೆ ಅವರು ಏನು 2-3 ರೂಮ್ ತಗೋತಾ ಇರಲಿಲ್ಲ. 18 ಅಂತ ನಂಬರು. ಆಮೇಲೆ ಹೋದಾಗ ಮುಂದ್ಗಡೆ 2 ಚೇರ್ ಹಾಕಿರೋರು. ನಾನು ಹೋದಾಗ ಬೇರೆಯವರಾದ್ರೆ ಏನೋ ಬ್ಯುಸಿ ಇದ್ರೆ ಎಷ್ಟು ಬೇಕೋ ಅಷ್ಟು ಮಾತಾಡಿ ಕಳ್ಸೋರು. ನಾನು ಹೋದ್ರೆ ಅಲ್ಲೇ ಚೇರ್ ಹಾಕ್ಕೊಂಡು ನನಗೂ ಕೂರಿಸ್ಕೊಂಡು ಮಾತಾಡ್ಕೊಂಡು ಎಲ್ಲ ಕೇಳ್ಕೊಂಡು, ಆಮೇಲೆ ಏನ್ರಿ ನಿಮ್ಮ ಮೀಸೆನೇ ಬಂದಿಲ್ಲ, ಆಗಲೇ ಕೆಲಸ ನಿಮಗೆ, ಡೈರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಏನು ಅಂತ ನಮ್ಮ ಡೈರಿ ಬಗ್ಗೆನೂ ಸ್ವಲ್ಪ ಏನು ಅಲ್ಲಿ ಏನು ಹೆಂಗೆ ಹಸು ಸಾಕಿದ್ದಾರೆ, ಇಲ್ಲಣ್ಣ ಹಸು ಇಲ್ಲ, ಬರೀ ಪ್ರೊಸೆಸಿಂಗ್ ಸಂಸ್ಕರಣೆ, ಯಾವ ಡೈರಿಲೂ ಹಸು ಇಲ್ಲ ಹಿಂಗೆ ಅಂತ ಹೇಳ್ತಾರೆ. ಹೋದಾಗ ಹೋಗಿ ಅಲ್ಲಿ ಮಾತಾಡ್ತಿದ್ದೆ. ಆಮೇಲೆ ಏರ್ಪೋರ್ಟ್ಗೆ ಹೋಗಿ ಶಿವಾನಂದ್ ಅಂತ ನಂಗೆ ಹೇಳಿದೆ, ನಾನು ಏರ್ಪೋರ್ಟ್ಗೆ ಹೋಗ್ತಿದ್ದೆ. ಇವ್ರಿಗೆ ಯಾವಾಗಲೂ ಒಂದು VIP ರೂಮ್ಗೆ ರಾಜ್ಕುಮಾರ್ಗೆ ವೆಯ್ಟ್ ಮಾಡೋಕ್ಕೆ, ಡಿಪಾರ್ಚರ್ ಯಾವಾಗಲೂ ಲೇಟ್ ಅಲ್ಲ. ಇವ್ರು ಈ ಕಡೆಯಿಂದ ಬರೋ, ನಾನು ಈ ಕಡೆಯಿಂದ ಹೋಗ್ತಿದ್ದೆ. ಹೋಗಿ ಅಲ್ಲಿ ಏರ್ಪೋರ್ಟ್ನಲ್ಲಿ ವೆಯ್ಟಿಂಗ್ ಹಾಲ್ VIP ರೂಮ್ನಲ್ಲಿ ಕೂತ್ಕೊಳ್ಳೋದು. ಆವಾಗ ನನಗೆ ಗಂಟೆಗಟ್ಟಲೆ, ಈಗ 1 hour ಡಿಲೇಟ್, ಅದೆಲ್ಲೋ ಬರಬೇಕು, ಇಲ್ಲಿಂದ ನಾವು ಬರಬೇಕು, ಆಮೇಲೆ ಅದೇ ಫ್ಲೈಟ್ ಹೋಗಬೇಕು, ಮತ್ತು ಶೆಡ್ಯೂಲ್ಸ್ ಯಾವಾಗಲೂ ಟೈಮ್ಸ್ ಇರಲ್ಲ. ಸೊ 1 hour ಮಿನಿಮಮ್ ನನಗೆ ಸಿಗೋದು. ಅಲ್ಲಿ ನನಗೆ ಅದೇ ಪೀಸ್ಫುಲ್. ನಾನು ಅವರು ಏನು ಮಾತಾಡಿದ್ದೆವು ಸಿನಿಮಾ ಬಗ್ಗೆ, ಇದ್ರ ಬಗ್ಗೆ, ಅವರು ನಮ್ಮ KMF ಬಗ್ಗೆ, ಡೈರಿ ಬಗ್ಗೆ ಇದೆಲ್ಲ ಮಾತಾಡಿ ಆ ಥರ ಒಂದು ಇದಿಟ್ಕೊಂಡೆ. ಹೋಟೆಲ್ ಹೈಲ್ಯಾಂಡ್ಸ್ ಅದು ಶೂಟಿಂಗ್ ಜಾಸ್ತಿ ನಾನು ಹೋಗೋದು ಅವಾಯ್ಡ್ ಮಾಡಿದೆ ಅಲ್ಲಿ. ಯಾಕೆ ಅಂತ ಆಮೇಲೆ ಹೋದರೆ ನಾನು ಯಾವುದೇ ಶೂಟಿಂಗ್ ಟೈಮಿಗೆ ಹೋದರು ಲಂಚ್ ಊಟ ಮಾಡೋರ್ಗೂ ಹೋಗ್ತೀನಿ, ನಾನು ಒಂದು ಅರ್ಧ ಗಂಟೆ ನೋಡಿ ಬರ್ತೀನಿ ಅಂದರೆ ಇಲ್ಲ ಇರಿ ಊಟ ಟೈಮಿಗೆ ಅಂದ್ಬಿಟ್ಟು ಊಟದಲ್ಲಿ ಎಲ್ಲರ ಜೊತೆನೂ ಕೂತ್ಕೊಳ್ಳೋರು. ಹೌದು, ನಾನು ಕೂರಿಸ್ಕೊಂಡು ಪಕ್ಕದಲ್ಲೇ ಕೂರಿಸ್ಕೊಳ್ಳೋರು. ಜೊತೆಲಿ ಮನೇಲಾಗಲಿ ಅಲ್ಲಾಗಲಿ ಪಕ್ಕದಲ್ಲಿ. ಮನೆ ಅಂದರೆ ಅವರು ಈ ಬೆಂಗಳೂರಿಗೆ ಬಂದಾಗ ಮನೆ ಗೃಹಪ್ರವೇಶಕ್ಕೂ ನನ್ನೂ ಕರೆದಿರ್ತಾರೆ. ಅವಾಗಲೂ ಒಂದು ಫೋಟೋ ನಾನು ತೋರಿಸ್ತೀನಿ. ಪಕ್ಕದಲ್ಲಿ TS ಕರಿಬಸಯ್ಯ ಕಂಠೀರವ ಸ್ಟುಡಿಯೋ MD ಮತ್ತು ನರಸಿಂಹರಾಜು, ಇನ್ನೊಂದು ಕಡೆ ನಾನು. ಆ ಫೋಟೋದಲ್ಲಿ ನಾನು ಗುರ್ತಿಡೋಕ್ಕಾಗಲ್ಲ, ಅದೇ ವಯಸ್ಸಿನಲ್ಲಿ 19-20. ಪಕ್ಕದಲ್ಲೇ ಅಂದರೆ ನನಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಣ್ಣವರು ಪ್ರೇಮ್ ಅವರು ಪ್ರೇಮ್ ಅಂತ ನನಗೆ. ಅವ್ರ ಮನೇಲಿ ಎಲ್ಲರೂ ನನ್ನ ಕರೆಯೋದು ಪ್ರೇಮ್ ಅಂತ. ಇವನ್ ಪುನೀತ್ ಆಗಲಿ, ಮಕ್ಕಳಾಗಲಿ ಪ್ರೇಮ್ ಅಂಕಲ್ನವ್ರು. ಅವಾಗ ಪ್ರೇಮ್ ಸರ್ ಅಂತ, ಆಮೇಲೆ ಪ್ರೇಮ್ ಸರ್ ಅನ್ನೋಕ್ಕೆ ಶುರು ಮಾಡಿದ್ರು ಹುಡುಗರು. ನಮಗೆ ಶಿವಣ್ಣ ನಾವು ಹತ್ರ ಚೆನ್ನಾಗಿದ್ವಿ ಇದಾಗಿ. ಬಟ್ ಎಲ್ಲ ಅಪ್ಪಾಜಿ ಫ್ರೆಂಡ್ ಅಂತ ನೋಡ್ತಾರೆ ಹೊರತು ಅವ್ರ ಫ್ರೆಂಡ್ ಅಂತ ನೋಡ್ತಾ ಇರಲಿಲ್ಲ. ಅಪ್ಪಾಜಿಗೆ ಕ್ಲೋಸು ಫ್ರೆಂಡು ಅಥವಾ ಒಂಥರ ಅವರ ಇದು ಅಂತ ಹೇಳಿ ಅಸೋಸಿಯೇಟ್ ಅಂದ್ಕೊಂಡು ಗೌರವ ಕೊಡೋರು. ಆಗ ನಾವು ಹೋದಾಗ ಏರ್ಪೋರ್ಟಲ್ಲಿ ಭೇಟಿ ಮಾಡ್ತಿದ್ದೆ. ಆಮೇಲೆ ಹೈಲ್ಯಾಂಡ್ಸು ಬಲವಂತ ಮಾಡ್ತಿರ್ಲಿಲ್ಲ. ಅಣ್ಣ ನಿಮ್ಗೆ ಯಾವಾಗ ಬಿಡೋದಾಗ ಮನೆಗೆ ಬನ್ನಿ ಅಂತ ಕರೀತಿರ್ತಾರೆ. ನಾನು ಮನೇಲಿ ಒಂದು ಡೈರಿ, ಬೆಂಗಳೂರು ಡೈರಿ ಆಡುಗೋಡಿ ಹತ್ರ, ಅದು ಪಕ್ಕದಲ್ಲಿ ನೋಡಿದ್ದೀರಾ ಕ್ರೈಸ್ಟ್ ಕಾಲೇಜ್ ಎದುರುಗಡೆ ಪಕ್ಕದಲ್ಲೇ ಕ್ವಾರ್ಟರ್ಸ್ ಇದೆ ಎಲ್ಲರಿಗೂ ಸ್ಟಾಫ್. ಸೊ ನಮ್ಮ ತಂದೆಗೆ ಕ್ವಾರ್ಟರ್ಸ್ ಸಿಕ್ಕಿರುತ್ತೆ. ನಮ್ಮ ತಂದೆನೂ ಡೈರಿಲಿ ಸೂಪರ್ಡೆಂಟ್ ಆಗಿರ್ತಾರೆ, ನಾನು ಸೂಪರ್ವೈಸರ್ ಆಗಿರ್ತೀನಿ. ಅವರು ಮೇಲಧಿಕಾರಿ, ನಾನು ಸೂಪರ್ವೈಸರ್ ಆಗಿ ಒಂದು ವರ್ಷ ಆಗಿರುತ್ತೆ ನನಗೆ. ಆಗ ನನ್ನ ಜೊತೆಯಲ್ಲಿ ಒಂದು ಕಡೆ ನನ್ನ ಬಾಳ್ನಲ್ಲಿ ರಾಜ್ಕುಮಾರ್ 75ನೇ ಇಸ್ವಿ. 75ನೇ ಇಸ್ವಿನಲ್ಲಿ ನನ್ನ ಬಾಳ ಸಂಗಾತಿನೂ ಕೂಡ ಅಲ್ಲಿ ಭೇಟಿ ಆಗ್ತೀವಿ. ಅವ್ರು ನಮ್ಮ ಡೈರಿ ಕಾಲೋನಿನಲ್ಲಿ ನಮ್ಮ ಡಿಸ್ಟೆಂಟ್ ರಿಲೇಟಿವ್, ಅವರು ಅಲ್ಲೇ ಡೈರಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ನೀಸ್, ಅವರು ನಾದ್ನಿ, ಅವರು ಅಲ್ಲೇ ಕ್ಯಾಂಪಸಲ್ಲಿ ಇರ್ತಾರೆ. ಅಲ್ಲಿ ಭೇಟಿ ಆಗ್ತೀವಿ ನಾವು. ಅದೊಂದು ನಮ್ಮ ಪ್ರೀತಿ ಬೆಳೆಯುತ್ತೆ, ಸ್ನೇಹ ಪ್ರೀತಿ. ಇವ್ರನ್ನೂ ಒಂದೊಂದು ಟೈಮ್ ನಾನು ಕರ್ಕೊಂಡು ಹೋಗ್ತೀನಿ. ಏನ್ರಿ ಅಂದರೆ ಅವ್ರ ಖುಷಿ, ಒಂದು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ. ಅವಾಗೆಲ್ಲ 2 ಕನಸು ಅವೆಲ್ಲ ಅವ್ರದ್ದು ಹಾಡೇ ನಮಗೆ ಸ್ಫೂರ್ತಿ. ಎಲ್ಲ ನಮ್ಮ ಪ್ರೇಮ ಜೀವನಕ್ಕೆಲ್ಲ ಅವ್ರ ಹಾಡುಗಳು ಸ್ಫೂರ್ತಿ. ಎಷ್ಟೋ ಜನ ಯುವಕರಿಗೆ ನೀವು ಎಲ್ಲ ಹಾಕಿರ್ತಾರೆ ಆ ಹಾಡುಗಳು, ಅದೆಲ್ಲ. ಸರಿ, ನಾನು ಡೈರಿ ಕರೆದಾಗ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಅದೇ ಶೆಡ್ಯೂಲ್ ಟೈಮಲ್ಲಿ ಹೋಗೋಣ ಅಂಥೇಳಿ. ಅವಾಗ ಪಾರ್ವತಮ್ಮವ್ರು ಬಂದಿರಲ್ಲ, ಅವರೊಬ್ಬರೇ ಬಂದಿರ್ತಾರೆ ಶೂಟಿಂಗ್, ಬೆಂಗಳೂರು ಚೆನ್ನೈಯಿಂದ ಬಂದಿರ್ತಾರೆ. ಸೊ ಬಂದು ನಮ್ಮ ಡೈರಿಗೆ ಬರ್ತಾರೆ. ಡೈರಿಗೆ ರಾತ್ರಿ ಸಾಯಂಕಾಲ 7 ಗಂಟೆ 6:30 7 ಗಂಟೆಗೆ ಬರ್ತಾರೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು. ಅವಾಗ ಮನೆಗೆ ಬಂದು ಊಟ ಮಾಡ್ತಾರೆ. ಡೈರಿ ನೋಡೋಣ, ಟೈಮ್ ಇದ್ರೆ ಹೋಗ್ಬೋದು, ನೋಡ್ರಿ ನನಗೆ ನೋಡಬೇಕು ಅಂತ ಆಸೆ ಇದೆ ಅಂತಾರೆ. ಸರಿ, ಊಟ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಬಂದಿರ್ತಾರೆ. ಡೈರಿದು ಸೆಕೆಂಡ್ರಿ ಬರುತ್ತೆ. ಟೈಮ್ ಹೋಗೋಣ, ಇನ್ನೊಂದು ಎಷ್ಟೊತ್ತ, ಒಂದು ಅರ್ಧ ಗಂಟೆ ಸಾಕು ಅಂತೇಳಿ ಬರ್ತಾರೆ. 8:30 ಕರ್ಕೊಂಡು ಹೋಗ್ತೀನಿ. ಅವ್ರಿಗೆಲ್ಲ ನೋಡಿ ಅಗಾಧ ಹಾಲು ಟ್ಯಾಂಕ್ಗಳು. ಹಾಲು ಅಂದರೆ ಏನೋ ಸ್ವಲ್ಪ ಸಣ್ಣ ಟ್ಯಾಂಕ್, ಎಲ್ಲದು ಉದ್ದುದ್ದ ಟ್ಯಾಂಕ್ಗಳು ಹಿಂಗಿರುತ್ತೆ. ಒಂದೊಂದು ಟ್ಯಾಂಕಲ್ಲಿ 50,000 ಲೀಟ್ರು, 15,000 ಲೀಟ್ರಿಂದ 50,000, 1 ಲಕ್ಷ ಲೀಟ್ರ್ವರೆಗೂ ಅದನ್ನು ಹಿಂಗೆ ಸೈಲೋ ಅಂತ ಕರಿತೀವಿ. 1 ಲಕ್ಷ ಲೀಟ್ರ್ ಒಂದು ಟ್ಯಾಂಕಲ್ಲಿ ಇಡ್ಬೋದು. ಆ ಥರ 2-3 ಟ್ಯಾಂಕು ಈ ಥರ. ಬೆಣ್ಣೆ ನೋಡಿದ್ರೆ ರಾಶಿ ಬೆಣ್ಣೆ, ಒಂದು ಟ್ರಾಲಿ ಇರುತ್ತೆ ಬೆಣ್ಣೆಗೆ. ಅದನ್ನು ಉತ್ಪಾದನೆ ಮಾಡಿ ತೆಗೆದ್ರೆ ಒಂದು ರಾಶಿ ಟನ್ ಗಟ್ಟಲೆ 2 ಟನ್ ಬಟರ್. ನೋಡ್ಬಿಟ್ಟೆಲ್ಲ ಏನು ಬೆಣ್ಣೆ ಪರ್ವತನೇ ಇಲ್ಲಿದೆ ಅಂತೇಳಿ ಅವ್ರಿಗೆ ಒಂದು ಇದಾಗುತ್ತೆ. ಹಸು ನೀರಲ್ಲ ನಮ್ಮಲ್ಲಿ ಇನ್ನೆಲ್ಲ, ಅದೆಲ್ಲ ಹೇಗೆ ತಯಾರು ಮಾಡ್ತಾರೆ, ಹಾಲು ಬಾಟ್ಲಿಗೆ ಹೆಂಗೆ ತುಂಬ್ತಾರೆ, ಅವಾಗೆಲ್ಲ ಬಾಟ್ಲಲ್ಲಿ ಬರ್ತಾರೆ, ಹೆಂಗೆ ಕ್ಯಾಪ್ ಮಾಡುತ್ತೆ ಆಟೋಮೆಟಿಕ್ಕಾಗಿ, ಅದೆಲ್ಲ ನೋಡಿ ಖುಷಿ ಆಗುತ್ತೆ. ಸೊ ಎಲ್ಲ ನೋಡಿ ಅವ್ರಿಗೊಂದು ನೆನಪು. ಇದೇ ಟೈಮಲ್ಲಿ ನನಗೆ ಮದುವೆ ಇದಾಗುತ್ತೆ. ಆವಾಗಲೂ ನಾನು ಅಷ್ಟೇ, ಅಣ್ಣ ನಾನು ಮದುವೆ ಇದೆ, ಆರ್ತಕ್ಷತೆ ಇದೆ,
ತಾವು ಬರ್ಬೋದಾ, ಬಂದರೆ ಖುಷಿ ಅಂತೀನಿ. ಏನ್ರಿ ಹಂಗೆ ಹೇಳ್ತೀರಾ, ಬರ್ತೀನಿ ಅಂತ ಹೇಳ್ತಾರೆ. ನನಗೆ ಚೆನ್ನೈಲಿರೋದು ಅವಾಗ ಇನ್ನೂ ಹೇಗೆ ಅಂತ ಹೇಳ್ಬಿಟ್ಟು ನನಗೆ ನಂಬಿಕೆ ಇರಲ್ಲ. ಯಾವಾಗ ತಾವು ಡೇಟ್ ಹೇಳಿದ್ರೆ ಆ ಡೇಟ್ ನಾನು ಹೇಳ್ತೀನಿ, ನೀವು ಯಾವ ಡೇಟ್ ಹೇಳ್ತೀರ ಆ ಡೇಟ್ಗೆ ಆರ್ಥಿಕತೆ ಫಿಕ್ಸ್ ಮಾಡ್ಕೋತೀನಿ ಅಂತೀನಿ. ಹಂಗಿಲ್ಲ, ನೀವು ಯಾವ ಅಂದರೆ ನಾನು ಹಂಗೆ ಹೇಳ್ತೀನಿ, ಇಲ್ಲ ನೀವು ಯಾವಾಗ ಆರ್ಥಿಕತೆ ಹೇಳಿ ಇದೆಲ್ಲ ಯೋಚನೆ ಮಾಡಬೇಡಿ ನೀವು ಅಂತ ಹೇಳ್ತಾರೆ. ಅವು ಹುಲಿಯ ಹಾಲಿನ ಮೇವು ಶೂಟಿಂಗ್ ನಡೀತಾ ಇರುತ್ತೆ, ಹುಲಿಯ ಹಾಲಿನ ಮೇವು ಅದು ಶೂಟಿಂಗ್ ಎಲ್ಲ ಆಗ್ತಾ ಇರುತ್ತೆ. ಬಟ್ ಚೆನ್ನೈಯಲ್ಲಿ ಬಂದು ಹೋಗಿರ್ತಾರೆ. ಚೆನ್ನೈಯಲ್ಲಿ ಹೋಗಿದ್ರು ಬೆಂಗಳೂರಲ್ಲೇನೂ ಶೂಟಿಂಗ್ ಇರಲ್ಲ. ಆವಾಗ ಅಲ್ಲಿಂದ ಫ್ಲೈಟಲ್ಲಿ ಬಂದು ಶನಿವಾರ ಬರ್ತಾರೆ. ಸಂಡೇ ನಮ್ಮ ರಿಸೆಪ್ಷನ್ ಇರುತ್ತೆ ಬೆಂಗಳೂರಿನಲ್ಲಿ. ಅದಕ್ಕೆ ಚಂದ್ರಶೇಖರ ಭಾರತಿ ಕಲ್ಯಾಣ ಅಂತ ಚಾಮರಾಜಪೇಟೆ. ಅಲ್ಲಿ ನನಗೆ ಹೇಳಿದರೆ ಬರ್ತಾರೆ, ಅದು ಅಲ್ಲಿಂದ ಬರಬೇಕು, ಗ್ಯಾರಂಟಿ ಇರಲ್ಲ. ಆಮೇಲೆ ಸಾಯಂಕಾಲ ಅವ್ರ ಕಡೆಯವರು ಹೇಳ್ತಾರಣ್ಣ ಬರ್ಬೋದು, ಅಂದರೆ ಅವನು ಬರ್ಬೋದು ಅಂತ ಹೇಳ್ತಾನೆ. ಯಾಕೆಂದರೆ ಅವ್ರಿಗೆ ಜನಾಗಿನ ಇದಾಗಬಾರ್ದು ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ನಾನು ಅದನ್ನು ಬರ್ಬೋದು ಅಂತಲೇ ನಾನು ಹಂಗೆ ಇರ್ತೀನಿ. ನೋಡಿದ್ರೆ 7:15 ಕರೆಕ್ಟಾಗಿ ಅಣ್ಣವರು ಬರ್ತಾ ಇದ್ದಾರೆ. ನಾನು ಸ್ಟೇಜ್ ಮೇಲಿದ್ದೀನಿ, ನನಗೆ ಎದುರುಗಡೆ ಜನ ಎಲ್ಲ ಓಡೋಗ್ಬಿಡ್ತಾರೆ. ಕೂತಿದ್ದವರೆಲ್ಲ ಆ ಕಡೆ ಅಣ್ಣ ರಾಜ್ಕುಮಾರ್ ಅಂತ. ನನಗೂ ಹಂಗೆ ಇದೆ, ನಾನು ಓಡೋಗಿ ಅವ್ರನ್ನ ರಿಸೀವ್ ಮಾಡಬೇಕು ಅಂತ. ನಮ್ಮ ಹುಡುಗಿ ನಮ್ಮ ಮದುವೆಯಾಗ ನಮ್ಮ ಇವರು ಅವ್ರು ಬ್ಯಾಂಕಲ್ಲಿ ಆಗಲೇ ಕೆಲಸಕ್ಕೆ ಜಸ್ಟ್ ಸೇರಿರ್ತಾರೆ. ಬ್ಯಾಂಕ್ ಮೌಂಟ್ ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಆಮೇಲೆ ಮುಗಿದ ತಕ್ಷಣ ಅವ್ರಿಗೆ ಕೆನರಾ ಬ್ಯಾಂಕಲ್ಲಿ ಎಂಪ್ಲಾಯಿ. ಅವರು ನೀವು ಅವ್ರಿಗೆ ಗೊತ್ತಾಗದೆ ಓಡೋಗ್ಬಿಡ್ತಾರೆ. ಇಲ್ಲ ಕೈ ಹಿಡ್ಕೊಂಡಿಲ್ಲ ಹೋಗ್ಬೇಡಿ ಅಂತ ನಿಲ್ಲಿಸ್ಕೋತಾರೆ. ಅಷ್ಟೊಂದು ಎಕ್ಸೈಟ್ಮೆಂಟ್. ಏನಪ್ಪ ನನ್ನ ನಂಬಿಕೆನೇ ಎಲ್ಲ ಬರ್ತಾರೆ. ಚೆನ್ನೈಯಿಂದ ಬಂದಿದ್ದಾರೆ ಅಂದರೆ ಅದು ನಾನು ಯಾರೋ ಇಲ್ಲ, ಇನ್ನೂ ನನಗೆ 3 ವರ್ಷ ಪರಿಚಯ ಆಗಿರೋದು ಅಷ್ಟೇ, 3 ವರ್ಷ ಗ್ಯಾಪಲ್ಲಿ. ಸರಿ, ಆಮೇಲೆ ನಮ್ಮ ತಂದೆ ಎಲ್ಲ ಹೋಗ್ತಾರೆ. ಜನ ಬರೋದಕ್ಕೆ ಒಂದು 15 ನಿಮಿಷ ಆಗುತ್ತೆ. ನನಗೆ ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕೆ ನನಗೆ ಇದು ಪೇಷನ್ಸ್ ಇಲ್ಲ. ನಾನು ಹೆಂಡತಿ ಕಂಟ್ರೋಲ್ ಮಾಡ್ತಾರೆ, ಕೈ ಹಿಡ್ಕೊಂಡು ಜಗ್ಗಿ ಹಿಡ್ಕೋತಾ ಇದ್ದಾರೆ. ಸರಿ ಬಂದು ಆ ಥರ ಜಗ್ಗಿ ಹಿಡ್ಕೊಂಡು ಅಂತ ಎಲ್ಲಿ ಬಿಟ್ಟೋದ್ರೆ ಅದು ಅಭಾಸ ಅಂತ. ಸರಿ ಬಂದು ಪಾಪ ಸ್ಟೇಜ್ ಮೇಲೆ ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡಿ ಆಮೇಲೆ ಊಟಕ್ಕೂ ನಿಲ್ತಾರೆ. ಅದೇ ಟೈಮಲ್ಲಿ ನಮ್ಮ ತಂದೆ, ನಮ್ಮ ಕೊಡಗಲ್ವ ನಾನು, ಕೊಡಗಿನಲ್ಲಿ ಅವಾಗ ಗುಂಡೂರಾವ್ ಇವರು ಅವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಮುಖ್ಯಮಂತ್ರಿ ಆಗಿರಲ್ಲ. ನಮ್ಮ ತಂದೆಗೆ ಅವರು ಪರಿಚಯ ಇರ್ತಾರೆ. ಅವರು ಒಟ್ಟಿಗೆ ಓದ್ದವರು ಕುಶಾಲನಗರದಲ್ಲಿ. ಹಾಗಾಗಿ ಇದರಲ್ಲಿ ಅವರು ಬರ್ತಾರೆ. ರಾಜ್ಕುಮಾರ್ ಬಂದು ಬರೋದಕ್ಕೂ ಒಂದು 5 ನಿಮಿಷಕ್ಕೆ ಗುಂಡ್ರಾವ್ ಬರೋಕ್ಕೂ ಒಟ್ಟಿಗೆ ಊಟ ಮಾಡ್ತಾರೆ. ಗುಂಡ್ರಾವರು ಅವರ ಹೆಂಡತಿ ಬರ್ತಾರೆ, ಇವರು ಪಾರ್ವತಮ್ಮವರು ಎಲ್ಲ ಬರ್ತಾರೆ. ಗುಂಡೂರಾವ್ ಅವರು ಮತ್ತು ಈ ಕಡೆ ರಾಜ್ಕುಮಾರ್ ಅವರು ಒಟ್ಟಿಗೆ ಊಟ ಮಾಡ್ತಾರೆ. ಯಾಕೆ ಹೇಳ್ತೀನಿ ಅಂದರೆ ಆಮೇಲೆ ನೆಕ್ಸ್ಟ್ ಗೋಕಾಕ್ ಚಳುವಳಿಗೆ ಇವರೇ ವಿರೋಧ ಆಗ್ತಾರೆ ಗುಂಡೂರಾವ್ ಟೈಮ್ನಲ್ಲಿ. ಬಟ್ ಇಲ್ಲಿ ಭೇಟಿಯಾಗಿ ಒಂದು ಪರಸ್ಪರ ಜಾಸ್ತಿ ಮೀಟ್ ಆಗಿರಲ್ಲ, ರಾಜ್ಕುಮಾರ್ ಭೇಟಿ ಆಗಿರಲ್ಲ, ಗುಂಡೂರಾವ್ ಅಲ್ಲಿ ಭೇಟಿಯಾಗಿರ್ತಾರೆ ನನ್ನ ಮದುವೆ ಟೈಮ್ನಲ್ಲಿ. ಒಂದು ಮಾತಾಡಿ ಚೆನ್ನಾಗಿ ಊಟ ಟೈಮಲ್ಲೆಲ್ಲ ಭೇಟಿಯಾಗಿ ಮಾತಾಡ್ತಾರೆ. ನನಗೆ ಅವ್ರು ಊಟಕ್ಕೆ ಹೋದಾಗಲೂ ನಾನು ಈ ಸ್ಟೇಜ್ ಬಿಟ್ಟು ಅಲ್ಲಿ ಹೋಗೋಣ ಅಂತ, ಯಾಕೆಂದರೆ ಊಟ ಟೈಮ್ ಅಲ್ಲಿದ್ದಾರೆ, ನಾನು ಇರಬೇಕು ಅಂತ. ರಾಜ್ಕುಮಾರ್ ಸಿಗೋದ್ರೆ ನಮಗೆ ಅವ್ರಿಗೆ ಅವ್ರ ಹತ್ರ ಒಂದು ಗಳಿಗೆ ಕಳಿಯೋದು ನಮಗೆ ಆ ಟೈಮ್. ಅಭಿಮಾನ ಅನ್ನೋದು, ಪ್ರೀತಿ ಅನ್ನೋದು ಹಾಗಿರುತ್ತೆ. ನಂದು ಅಭಿಮಾನ ಅನ್ನೋದಕ್ಕಿಂತ ಪ್ರೀತಿನೂ ಜಾಸ್ತಿ, ತುಂಬ ಇದಿರುತ್ತೆ. ಬಟ್ ತೀರಾ ಅತಿರೇಕಕ್ಕೆ ಹೋಗಿರಲ್ಲ ನಾನು. ಕೈ ಮೇಲೆಲ್ಲ ಹೆಚ್ಚೆ ಹಾಕೊಳ್ಳೋದು ಅವೆಲ್ಲ ಅಲ್ಲಿವರೆಗೂ ಹೋಗಿರಲ್ಲ. ಬಟ್ ಅವ್ರ ಚಿತ್ರ ನೋಡೋದು ಅದೆಲ್ಲ ತುಂಬ ಇದಿರುತ್ತೆ. ಆಮೇಲೆ ಎಲ್ಲ ಪತ್ರಿಕೆನೂ ಓದ್ತಾ ಇರ್ತೀನಿ. ಅವಾಗಲೇ ನಾನು ಎಲ್ಲ ಪತ್ರಿಕೆ, ಸಂಯುಕ್ತ ಕರ್ನಾಟಕ ಓದ್ತಿದ್ದೆ, ಗೊತ್ತಾಯಿತು. ಆಮೇಲೆ ಮೇನಕ ಅಂತ ಬಂತು ಅವಾಗ. ಅದರಲ್ಲಿ ನನಗೆ ಸಿಟ್ಟು ಬಂದ್ಬಿಡುತ್ತೆ. ವರವಲ್ಲ ಶಾಪ ಆ ಟೈಮಲ್ಲಿ ಬಂದಿದ್ದ ಪತ್ರಿಕೆಯಲ್ಲಿ ರಾಜ್ಕುಮಾರ್ ವರವಲ್ಲ ಶಾಪ ಅಂತ ಹಾಕ್ತಾರೆ. ಅದು ಓದಿ ನನಗೆ ಕೆಂಡಾಗ್ಬಿಡ್ತೀನಿ ನಾನು. ಹೊರನಟ ಅಂತ ಅವ್ರಿಗೆ ಬಿರದಿರುತ್ತೆ ಅವಾಗ. ಏನು ಹಿಂಗೆ ಬರ್ತಿದ್ದಾರೆ ಇವರು ಅಂತ. ಆಮೇಲೆ ನೋಡಿದ್ರೆ ಏನು ಕಾರಣ ಅಂದರೆ ಅವ್ರು ಯಾವುದೋ ಪೋಸ್ಟರ್ ಡಿಸೈನು ಏನೋ ಹೆಂಗಿರುತ್ತೆ ನೋಡೋಣ ಅಂತೇನೋ ಹೇಳ್ತಾರಂತೆ ಸಿನಿಮಾದ ಅವ್ರದ್ದು. ಅವ್ರ ಸಿನಿಮಾ ಪೋಸ್ಟರ್ ಹೇಗಿರುತ್ತೆ ಅಂತ ಬೆಂಗಳೂರಿಗೆ ಬಂದಾಗ ಕೇಳಿದ್ದಾರೆ. ಅಷ್ಟೇ ಆ ಡೈರೆಕ್ಟರ್ ಯಾರೋ ಲೀಕ್ ಮಾಡಿದ್ದಾರೆ ಆ ವಿಚಾರನ. ಅದು ಎಲ್ಲ ಲೀಕ್ ಆಗಿ ಕೆಲವು ಪತ್ರಿಕೆ ಇವರು ಒಂದು ವರ್ಗ ಎಲ್ಲ ಸೃಷ್ಟಿಯಾಗಿರುತ್ತೆ ಇವರು ವಿರೋಧ ಮಾಡೋದು. ಅದು ಈ ಥರ ವರವಲ್ಲ ದೊಡ್ಡ ಗಲಾಟೆ ಆಗುತ್ತೆ. ವಜ್ರಮುನಿ ಅವರೆಲ್ಲ ತುಂಬ ಗಲಾಟೆ ಮಾಡಿ ಆ 150ನೇ ದಿನ ಮೆರವಣಿಗೆಯಲ್ಲಿ ಆ ವಜ್ರಮುನಿ ಓಪನ್ ಆಗಿ ಅದು ಹೇಗೆ ಇದಾಗುತ್ತೆ, ಅದೊಂಥರ ಮಾತಾಡ್ತಾರೆ. ಅದೆಲ್ಲ ನೋಡಿ. ನನಗೆ ಲಾವಣ್ಯ ಪತ್ರಿಕೆ ಅಂತ ಬರ್ತಿತ್ತು, ಮೇನಕ ಅಂತ ಬರ್ತಿತ್ತು. ಈ ಸುರೇಂದ್ರ ಇವರು ಇದ್ರಲ್ಲ, ಸುಧೀರ್ PRO ಇದ್ರಲ್ಲ, ಸುಧೀಂದ್ರ ಅವರು ಲಾವಣ್ಯದಲ್ಲಿ ಓದಗರ ಇದಕ್ಕೆ ಬರೆಯೋರು ಫಸ್ಟ್. ಅವ್ರದ್ದೆಲ್ಲ ನಾನು ಓದ್ತಾ ಇದ್ದೆ ಅವಾಗ. ಆದರೆ ನಾನು ಹುಡುಗರಾಗಿದ್ದಾಗ ಎಷ್ಟು ನಾವು ಫಾಲೋ ಮಾಡ್ತಿದ್ದೆ ರಾಜ್ಕುಮಾರ್ ಅಂದರೆ ಯಾವ ಪತ್ರಿಕೆನೂ ಬಿಡ್ತಾ ಇರಲಿಲ್ಲ. ಯಾವುದೋ ಚೆನ್ನೈಯಿಂದ, ಯಾವುದೋ ಮಡ್ರಾಸಿಂದ ಒಂದು ಯಾವುದೋ ಬರೋದು, ಚಕೋರಿ ಏನೋ ಒಟ್ಟಿನ ರಾಜ್ಕುಮಾರ್ದು ಯಾವುದಿದೆ ಎಲ್ಲ ಪತ್ರಿಕೆ ಓದ್ತಾ ಇದೆ. ನಮ್ಮ ತಂದೆ ನಿನಗೆ ದುಡ್ಡೆಲ್ಲಿದೆ ಇಷ್ಟೊಂದು ತರ್ತ ಅಂದರೆ ಕೊಡೋ ಸೇವಿಂಗ್ಸ್ ಎಲ್ಲ ನಾವು ಆ ಪತ್ರಿಕೆ ಖರೀದಿ. ನಮ್ಮ ಅರಗಿಣಿ ಆಗಲಿ, ಆಮೇಲೆ ನಂತರ ವಿಜಯ ಚಿತ್ರ ಬಿಡಿ ಸ್ಟ್ಯಾಂಡರ್ಡ್ ಅವಾಗಿಂದ ಅದು ಭಾಳ ಓದ್ತಾ ಇದೆ.
ಸೊ ಇವೆಲ್ಲ ನಮಗೆ ಗೊತ್ತಾಗ್ತಿತ್ತು. ಈಗ ಮದುವೆ ಆಮೇಲೆ ಡೈರಿಗೆ ಹೋಗೋದು, ಆಮೇಲೆ ಮದುವೆ ರಿಸೆಪ್ಷನಿಗೆ ಬರ್ತಾರೆ. ಅದೊಂದು ನನಗೆ ಎಕ್ಸೈಟ್ಮೆಂಟ್ ಆದರೂ ನನ್ನ ವೈಫ್ ಕಂಟ್ರೋಲ್ ಮಾಡಿ ಅದೊಂದು ದೊಡ್ಡ ನ್ಯೂಸ್ ಆಗುತ್ತೆ. ಅಣ್ಣವರು ಆಗಿನ ಕಾಲದಲ್ಲಿ ಫ್ಲೈಟಲ್ಲಿ ಯಾರೋ ಇವ್ರಿಗೆ ಮದುವೆಗೆ ಬಂದಿದ್ದಾರೆ, ಪ್ರೊಡ್ಯೂಸರ್ ಅಲ್ಲ, ಡೈರೆಕ್ಟರ್ ಅಲ್ಲ, ಅಥವಾ ಇನ್ಯಾರೋ ನಟ ಅಲ್ಲ, ನೆಂಟ್ರಲ್ಲ, ಯಾರು ಅಂತೆಲ್ಲ ಎಲ್ಲರೂ. ಆಮೇಲೆ ನನಗೆ ಹೈಲ್ಯಾಂಡ್ಸ್ಗೆ ಹೋದಾಗ ಶೂಟಿಂಗಲ್ಲಿ ಬರ್ತಾರಲ್ಲ ಎಲ್ಲರೂ, ನಮ್ಮ ಬೇರೆ ನಟರು ಶ್ರೀನಾಥ್ ಅವರಾಗಿರೋ, ಹೇಗೆ ನಿಮ್ಗೆ ಇವ್ರು ಕ್ಲೋಸು? ಅವ್ರಿಗೆ ಕ್ಲೋಸ್ ಆಗಿರೋ ಸುಮಾರು ಲಕ್ಷಾಂತರ ಜನ ಇದ್ದಾರೆ ಅಭಿಮಾನಿಗಳು. ಆದರೆ ಈ ಥರ ಅವರೇ ನಿಮ್ಮ ಬಗ್ಗೆ ಹೇಗೆ, ನನಗೆ ಅದು ಇವತ್ತರೆಗೂ ಗೊತ್ತಾಗಿಲ್ಲ. ಹೆಂಗೆ ಅವರು ನಿಮ್ಮನ್ನು ಇಷ್ಟು ಹತ್ರ ಇಟ್ಕೊಂಡು ನೀವು ಬಂದಾಗೆಲ್ಲ ಪಕ್ಕದಲ್ಲಿ ಕೂರಿಸ್ಕೋತಾರೆ, ನಿಮ್ಮ ಮದುವೆಗೆ ಬಂದಿದ್ದಾರೆ ಅಂತೆಲ್ಲ ಒಂದು ಎಲ್ಲರೂ. ಆಮೇಲೆ ಯಾರೇ ಹೋಗಲಿ ನನಗೆ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ನನಗೆ ಇಂಡಸ್ಟ್ರಿಯವ್ರು ಸುಮಾರು ಜನ ಜರ್ನಲಿಸ್ಟು ಮತ್ತೆಲ್ಲ ಪರಿಚಯ, ಅಣ್ಣವ್ರಿಗೆ ಕ್ಲೋಸ್ ಅಂತ ಸುಮಾರು ಜನ ಪರಿಚಯ ಇರ್ತಾರೆ. ಆವಾಗಲೇ ಲೇಖನಗಳು ಕೂಡ ಬರುತ್ತೆ. ನಾನೊಂದ್ಸರಿ ಈ ಟೈಮಲ್ಲಿ ಚೆನ್ನೈಗೆ ಹೋಗ್ತೀನಿ, ಬರ್ತ್ಡೇ ಹೈಲ್ಯಾಂಡ್ಸ್ಗೆ ಬಂದಾಗ ಒಂದು ಬರ್ತ್ಡೇ ಅಂತ ಗೊತ್ತಾಗುತ್ತೆ. ಅಣ್ಣ ನಾನು ಬರಲ್ಲ, ಅವಾಗ ಬರ್ತ್ಡೇ ಅಂತ ಯಾರು ಸೆಲೆಬ್ರೇಟ್ ನಾವು ಮಾಡ್ತಾ ಇರಲಿಲ್ಲ, ಅವ್ರು ಮಾಡ್ತಾ ಇರಲಿಲ್ಲ. ನಾವು ಅಂದರೆ ನಮ್ಮ ಬರ್ತ್ಡೇನೋ ಆಚರಣೆ ಮಾಡ್ತಾ ಇರಲಿಲ್ಲ, ಅದೇನಂತ ಇರಲಿಲ್ಲ. ಆ ಹುಟ್ಟದಬ್ಬ ಅಂತ ಒಂದೇನೋ ಅಮ್ಮ ಏನೋ ಹೇಳ್ತಾರೆ, 24th ಹುಟ್ಟದಬ್ಬ ಅಂತ. ನಾನು ಸುಮ್ಮನೆ ಹೈಲ್ಯಾಂಡ್ಸಲ್ಲಿ ಮಾತಾಡ್ತಾ ಒಟ್ಟಿಗೆ ಇದ್ದಾಗ, ಅಣ್ಣ ನಾನು ಬರಲ್ಲ ಅಂತ ಏನೋ ಒಂದು ಪ್ರೀತಿಲಿ ಹೇಳ್ತೀನಿ. ಅವಾಗೆಲ್ಲ ಯಾರೂ ಹೋಗ್ತಾ ಇರಲಿಲ್ಲ. ಬರ್ತೀರಾ ಬನ್ನಿ ಅಂತ ಹೇಳ್ಬಿಟ್ಟು, ಪಾರ್ವತಿ ಇವರಿಗೆ ಅರೇಂಜ್ಮೆಂಟ್ ಮಾಡು, ಬರ್ತೀರಾ ನಿಜ ತೊಂದರೆ ಆಗಲ್ವಾ ನಿಮಗೆ ಅಂತ. ಇಲ್ಲ ನಾ ಬರ್ತೀನಿ ಅಂತೇಳಿ, ಬನ್ನಿ ಅಂತ ಹೇಳ್ತಾರೆ. ಮದ್ರಾಸ್ಗೆ? ಮದ್ರಾಸ್. ನಾನು ಬೃಂದಾವನ ಎಕ್ಸ್ಪ್ರೆಸ್ಸಲ್ಲಿ ಬೆಳಗ್ಗೆ ಹೋದರೆ ಫೋನ್ ನಂಬರ್ ಕೊಟ್ಟಿರ್ತಾರೆ ಪಾರ್ವತಮ್ಮ ಅವ್ರದ್ದು, ಲ್ಯಾಂಡ್ಲೈನು. ಫೋನ್ ಮಾಡಪ್ಪ ನೀವು ಬಂದ ತಕ್ಷಣ ಇವ್ರು ಹೇಳ್ತಾರೆ, ಪಾರ್ವತಿ ಅರೇಂಜ್ ಮಾಡು ಅಂತ, ಏನು ತೊಂದರೆ ತಗೋಬೇಡಿ, ನೋಡಿ ನೀವು ಅನುಕೂಲ ಆದರೆ ಬನ್ನಿ, ಫೋನ್ ಮಾಡಿ ಅಂತ ಹೇಳ್ತಾರೆ. ಪಾರ್ವತಮ್ಮ ನೀವು ಬಂದರೆ ಫೋನ್ ಮಾಡು ಅಂತ ಹೇಳ್ತಾರೆ. ಸರಿ ಹೋಗ್ತೀನಿ, ಅಲ್ಲಿ ಸ್ವಾಗತ್ ಹೋಟೆಲ್ ಇದೆ, ಫೋನ್ ಮಾಡ್ತೀನಿ ರೈಲ್ವೆ ಸ್ಟೇಷನಿಂದ, ಸ್ವಾಗತ್ ಹೋಟೆಲ್ ಅಂತಿದೆ, ಅಲ್ಲಿ ಬಂದು ಹೇಳು ನಮ್ಮ ಹೆಸರು, ರೂಮ್ ಕೊಡ್ತಾರೆ ಅಂಥೇಳಿ. ನನ್ನ ನೋಡಿ ಅವರು ಎಲ್ಲರೂ ಅದು ಸಿನಿಮಾದವರೆಲ್ಲ, ಕನ್ನಡ ಸಿನಿಮಾದವರೆಲ್ಲ ಅಲ್ಲೇ ಸ್ವಾಗತ್ ಹೋಟೆಲ್ ಅಂತ. ಸರಿ ಅಲ್ಲಿ ಹೋಗಿ ರೂಮಲ್ಲಿ ಇರ್ತೀನಿ, ನನ್ನ ಜೊತೆ ಇನ್ನೊಬ್ಬರು ನನ್ನ ಕಸಿನ್ ಬಂದಿರ್ತಾರೆ. ಅವರು ಆಮೇಲೆ ಫೋನ್ ಮಾಡ್ತೀನಿ, ಆಮೇಲೆ ಬಾ ನೀನು ಶೂಟಿಂಗ್ ಹೋಗಿದ್ದಾರೆ ಇವಾಗ, ಅವಾಗೆಲ್ಲ ಗೊತ್ತಲ್ಲ ನಿಮಗೆ ಅಲ್ಲಿ ಯಾವಾಗ ಟೈಮ್ ಇರುತ್ತೆ ಆ ಟೈಮ್ ಶೂಟಿಂಗು. AVM ಸ್ಟುಡಿಯೋನೇ ಯಾವುದೋ ಇರಬೇಕು. ಶೂಟಿಂಗಿಂದ ಬಂದಾಗ ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ನನ್ನ ಕಸಿನ್ಗೆ ಇಷ್ಟ ಅದು, ಅವರೆಲ್ಲಿ ಮಾಡ್ತಾರೆ, ಅವರೆಲ್ಲಿ ಬರ್ತಾರೆ, ಅವರೆಲ್ಲಿ ಕಾರ್ ಕಳಿಸ್ತಾರೆ ಅಂತ. ಹೋಗೋಣ, ಅವನಿಗೆ 6:30 ಆಗುತ್ತೆ, ಏನೂ ಬರಲ್ಲ ಫೋನ್ ಅಂದ್ಬಿಟ್ಟು ಅವನು ಹೋಗೋಣ ವಾಪಸ್ಸು ಅಂತ. ಪಾಪ ನನ್ನ ಕಸಿನ್ ಮೂರ್ತಿ ಅಂತ, ಇರೋ ನೋಡೋಣ, ಬರಲಿಲ್ಲ ಅಂದರೆ ಹೋಗೋಣ, ಏನು ಮಾಡೋದು ಪಾಪ ಅವ್ರು ಏನೇನೋ ಟೆನ್ಷನ್, ನೋಡೋಣ ಶೂಟಿಂಗ್ ಲೇಟ್ ಆಗಿರ್ಬೋದು ಅಂತ ಹೇಳ್ತಾರೆ. ಬಟ್ 7 ಗಂಟೆಗೆ ಫೋನ್ ಬರುತ್ತೆ. ಆಮೇಲೆ ಭಗವಾನ್ ಪಾಪ ಇದು ಕಾರಲ್ಲಿ ಅವ್ರು ಬರ್ತಾರೆ, ಭಗವಾನ್ ಬಂದು ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇನ್ನೊಂದು ಕಡೆ ಎಲ್ಲೋ ರಾಘವೇಂದ್ರ ಸಿತಾರ್ ಮ್ಯೂಸಿಕ್ ಕ್ಲಾಸ್ ಏನೋ ಹೋಗಿರ್ತಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹುಡುಗರು, ಚಿಕ್ಕ ಹುಡುಗರು, ಅವಾಗಲೇ ಒಂದು ಸಿತಾರ್ ಕರೀತಾರೆ, ರಾಘವೇಂದ್ರ ಕರ್ಕೊಂಡು ಹೋಗ್ತಾರೆ. ಅಂದರೆ ಅವಾಗೆಲ್ಲ ಕಾರುಗಳೆಲ್ಲ ಇಲ್ಲ, ಒಂದೇ ಕಾರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂದರೆ ಅವಾಗೆಲ್ಲ ಈ ಥರ ಲಕ್ಸುರಿ ಎಲ್ಲ ಆಗಿನ ಕಾಲ ಎಲ್ಲೂ ಇರಲಿಲ್ಲ. ಅವರಾಗಲಿ ಅವರು ಮಿತವ್ಯ ಅದೆಲ್ಲ ನಡೆಸೋರು. ನೋಡಿ ಮನೆಯವರೇ ಅಷ್ಟೇ, ಹುಡುಗರು ಇವರೆಲ್ಲ ಮಕ್ಕಳು, ಇನ್ಯಾರೂ ಇಲ್ಲ, ಬೆಂಗಳೂರಿನವ್ರು ಯಾರೂ ಇಲ್ಲ, ನಾನೊಬ್ಬನೇ. ಅದಕ್ಕೆ ಹೋಗೋಕೆ ಮೊದಲು ನನಗೇನಂದರೆ ಸುಮ್ಮನೆ ಹೋಗೋದು ಹಿಂಗೆ ಏನೋ ಒಂದು ಐಡಿಯಾ, ನಮ್ಮ ಸ್ವಲ್ಪ ಕ್ರಿಯೇಟಿವ್ ಮೈಂಡ್. ಒಂದು ಶರ್ಟ್, ನಂದೊಂದು ಶರ್ಟ್ ಇರುತ್ತೆ, ಆಗ್ತಾನೆ ಹೊಲ್ಸ್ಕೊಂಡಿರ್ತೀನಿ, ರೇಮಂಡ್ ಶರ್ಟ್, ಚೆಕ್ ಶರ್ಟ್, ಇದೇ ಥರ ಯಾಕೆ ಹೊಲ್ಸ್ಕೋಬಾರ್ದು ಅಂದ್ಬಿಟ್ಟು. ಆಮೇಲೆ ಟೈಟಲ್ ಕಾರ್ಡಲ್ಲಿ ನೋಡಿರ್ತೀನಿ, M.Nath ಟೈಲರ್ಸ್ ಬ್ಯಾಂಗ್ಳೂರ್ ಅಂತ, ಶೇಷಾದ್ರಿಪುರ ಬ್ಯಾಂಗ್ಳೂರ್ ಅಂತ ಟೈಟಲ್ ಕಾರ್ಡಲ್ಲಿ ಇರುತ್ತೆ. ಹೆಂಗೆ ಹೊಲ್ಸ್ಕೊಂಡು ಹೋಗೋದು ಅಂದರೆ ಇದು ಗೊತ್ತಾಗುತ್ತೆ, ಬಟ್ಟೆ ಕೊಡೋದು ಅಂತ ಇರುತ್ತೆ. ಈ ಟೈಲರ್ ಅಂತ ಇದೆಯಲ್ಲ, M.Nath ಟೈಲರ್ಸ್ ಅಂತ ನೋಡಿರ್ತೀನಿ ನಾನು, ಪ್ರತಿಯೊಂದು ನೋಡ್ತೀನಿ. ನನಗೆ ಯಾಕೆ ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು, ಫೋಟೋಗ್ರಾಫರ್ ಆಗಬೇಕು ಅಂತೆಲ್ಲ ಇದ್ದರೆ ಇನ್ನೂ ಆಸೆ ಇರುತ್ತೆ ನನಗೆ. ಕೆಲಸಕ್ಕೆ ಸೇರಿದ್ದೀನಿ, ಎಲ್ಲೋ ಒಂದು ಕಡೆ ಆಸೆ ಇದೆ. ಬಟ್ ನಾನು ಸಿನಿಮಾ ನೋಡಿದ್ರು ಕೂಡ ಟೈಟ್ಲ್ ಕಾರ್ಡ್ ಇವತ್ತೂ ನಾನು ಟೈಟ್ಲ್ ಕಾರ್ಡ್ ಅವ್ರು ಯಾರೇ ಜೂನಿಯರ್ ಅಸಿಸ್ಟೆಂಟ್ ಇರಲಿ ಎಲ್ಲ ಓದೇ ಬರೋದು ನಾನು. ಈ ಹಿಂದಿ ಪಿಕ್ಚರ್ ಆದರೆ ಯಾರೋ ಹೊಳೆ ನರಸೀಪುರದವನು ಇರ್ತಾನೆ, ಗೌಡ, ರಾಮೇಗೌಡ, ಅಯ್ಯರ್, ಅಥವಾ ನಮ್ಮ ಈ ಕನ್ನಡ ಆರಾಧ್ಯ, ಖುಷಿ ಆಗುತ್ತೆ. ನಮ್ಮ ಕನ್ನಡವರು ಅಮೀರ್ ಖಾನ್ PA ಯಾರೋ ಚನ್ನರಾಯಪಟ್ಟಣದವನು, ಅವ್ನ ಮದುವೆಗೆ ಅಲ್ಲಿಂದ ಬಂದಿರ್ತಾನೆ. ಅವನು ಅಮೀರ್ ಖಾನ್ ದೊಡ್ಡ ಮನುಷ್ಯ ನೋಡಿ, ಹೊಳೆ ಚನ್ನರಾಯಪಟ್ಟಣದ ಹುಡುಗಿ ಮದುವೆಗೆ ಅಲ್ಲಿಂದ ಬರ್ತಾನೆ ಅವನು. ದಟ್ ಇಸ್ ಆಲ್ಸೋ ಗ್ರೇಟ್. ನಮ್ಮ ಗಣಪತಿ ಭಟ್ ಅವರು ಲತಾ ಮಂಗೇಶ್ಕರ್ ಅವ್ರ ಮನೇಲಿದ್ರು, ಅದೇ ಮದುವೆ ಲತಾ ಮಂಗೇಶ್ಕರ್. ಹೌದು, ಇಂಥವು ಕೆಲವರು ಈ ಥರ ಮನುಷ್ಯತ್ವ ಇರೋರು. ಅದಕ್ಕೆ ಟೈಟ್ಲ್ ಕಾರ್ಡ್ನ ಆ ಥರ ನೋಡಿದಾಗ M.Nath ಟೈಲರ್ಸ್ ಅಂತ ಇರುತ್ತೆ. ಹುಡ್ಕೊಂಡು ಹೋದರೆ ಅವನು ನಿಮ್ಗೆ ಯಾಕೆ ಹೊಲ್ಕೊಡ್ಬೇಕು, ಹುಡುಗ ಅಲ್ವಾ ನಾನು, ನಿಂಗೆ ಯಾಕೆ ಹೊಲ್ಕೊಡ್ಲಿ ಅಂತ ಹಿಂಗೆ ಹೇಳ್ತಾನೆ.
ಅಪ್ಪ ಏನೇನೋ ಕೇಳ್ತೀನಿ. ಆಮೇಲೆ ಯಾವುದೋ ಒಂದು ಫೋಟೋ ಇರುತ್ತೆ ಹುಲಿಯಾಲ ಮೇಡಲ್ಲಿ ಅಣ್ಣವ್ರು ಅದ್ರ ಮೇಲೆ ಆಟೋಗ್ರಾಫ್ ಮಾಡಿರ್ತಾರೆ ಶೂಟಿಂಗ್ ಸೆಟ್ ಹೋದಾಗ, ಅದು ವಿತೌಟ್ ಮೇಕಪ್ ಇದೇ ಫೋಟೋ ತೋರಿಸ್ತೀನಿ. ಅದನ್ನು ನೋಡಪ್ಪ ನನಗೆ ಗೊತ್ತು, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ನೀವು ಯಾಕೆ ಹೋಗ್ತೀರಾ ಚೆನ್ನೈ, ಅಲ್ಲಿ ನಿಮ್ಗೆ ಸೇರಿಸ್ಬಿಡ್ತಾರ ಅಂತಾನೆ. ನಾನು ಕ್ಲೋಸಪ್ ಅಂತ ಫೋಟೋ ತೋರಿಸ್ತೀನಿ, 2-3 ಫೋಟೋ ಇರುತ್ತೆ. ಆಮೇಲೆ ಏನೋ ಒಂದು, ಆಮೇಲೆ ದುಡ್ಡು ಕೊಡ್ತೀನಪ್ಪ ಸ್ವಲ್ಪ ಜಾಸ್ತಿ ಅಂತ ಹೇಳ್ತೀನಿ. ಆಮೇಲೆ ಹೊಲ್ಕೊಡ್ತಾನೆ, ಎಮ್ನಾದ್ ಅಂತ ಹೊಲ್ಕೊಡ್ತಾನೆ. ಸರಿ, ಅವ್ರು ತೊಗೊಂಡು ಹೋಗ್ತೀನಿ. ಅಣ್ಣವ್ರು ಬಂದು ಸ್ನಾನ 7 ಗಂಟೆಗೆ ಹೋಗೋದಕ್ಕೂ ಅವ್ರು ಆಗ ತಾನೇ ಬಂದು ಸ್ನಾನ ಮಾಡಿ ಬರ್ತಾರೆ ಹೊರಗಡೆ. ಒಂದು ವೈಟ್ ಶರ್ಟ್ ಹಾಕಿದ್ರೆ ಅಮ್ಮ ಕೊಟ್ಟಿರ್ತಾರೆ ಪರತಮ್ಮ. ಆಮೇಲೆ ಅಲ್ಲೇ ಅವಾಗೆಲ್ಲ ಮನೆ ಏನು ದೊಡ್ಡ ಆ ಥರ ಏನಿರಲ್ವಲ್ಲ, ನಾನು ಅಲ್ಲೇ ಹಾಲಲ್ಲಿ ಇರ್ತೀನಿ. ಪ್ರೇಮ ಹೆಂಗಿತ್ತ, ಎಲ್ಲ ಚೆನ್ನಾಗಿತ್ತ, ಏನ್ರಿ ಯಾಕ್ರಿ ತೊಂದರೆ ತಗೊಂಡ್ರಿ ಪಾಪ ಅಂತೆಲ್ಲ ಪ್ರೀತಿಲಿ ಮಾತಾಡಿ ತಪ್ಕೊಂಡು. ಆಮೇಲೆ ಇದೇನು ಕವರ್, ಕೈಯಲ್ಲಿ ಒಂದು ಕವರ್ ಇರುತ್ತೆ, ಏನಿದು ಅಣ್ಣ ಒಂದು ಏನೋ ಒಂದು ತಂದಿದ್ದೀನಿ, ಏನು ಅಂತಾರೆ, ಶರ್ಟ್, ಯಾಕೆ ಇವೆಲ್ಲ ಮಾಡ್ತೀರಿ, ಹೆಂಗೋ ಅದೆಲ್ಲ ಮೆಜರ್ಮೆಂಟ್ ಇಲ್ಲಿದೆ. ಆಮೇಲೆ ಹೇಳ್ತೀನಿ ಯಮುನಾಥ ತೊಗೊಂಡು, ನೀವೇನು ಭಾಳ ಇದ್ದೀರಾ ಅಂದ್ಬಿಟ್ಟು ಪಾರ್ವತಮ್ಮವ್ರಿಗೆ ಆಶ್ಚರ್ಯ, ಹೌದೇನೋ ಅಂತ ಹೇಳ್ಬಿಟ್ಟು ಸರಿ ಶರ್ಟ್ ಹಂಗೆ ಬಿಚ್ಬಿಟ್ಟು ಹಾಕೋತಾರೆ. ಹಾಕೊಂಡು ಎಷ್ಟು ಖುಷಿಲಿ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡು ಪಾರ್ವತಿ ಅಂತ ಹೇಳ್ಬಿಟ್ಟು ಆಮೇಲೆ ಪೂಜೆ ಅದೆಲ್ಲ ಮಾಡಿ ಊಟ ಎಲ್ಲ ಜೊತೆಲಿ ಮಾಡಿ, ಲಕ್ಕೀಲಿ ಅವರೇ ಚೆಲ್ಲಪ್ಪ ಫೋಟೋ ಇರ್ತಾರೆ, ಫೋಟೋ ತೆಗೆಸಿ ಆ ಫೋಟೋ ಇದೆ ಇಬ್ಬರು ಒಂದೇ. ನಾನು ಇನ್ನೂ ಗಾಬರಿ ಇರ್ತೀನಿ ಅವಾಗೆಲ್ಲ, ಫೋಟೋಗೆ ಪೋಸ್ ಕೊಡೋಕ್ಕೂ ಬರಲ್ಲ. ಅದೊಂದು ಫೋಟೋ ಇವತ್ತು ನನಗೆ ಎಲ್ಲರೂ ನೋಡಿದ್ರೆ ಆಶ್ಚರ್ಯ, ಇಬ್ಬರು ಒಂದೇ ಶರ್ಟ್ ಹಾಕ್ಕೊಂಡಿದ್ದೀರಾ. ನೆಕ್ಸ್ಟ್ ಡೇ ಬಂದುಬಿಡ್ತೀನಿ, ಅದೊಂದು ಮಧುರ ನೆನಪು.